ಇದು ಭಾರತೀಯ ಫೇಮಸ್ ಸ್ವೀಟ್ ಬಗ್ಗೆ ಸ್ಫೋಟಕ ಮಾಹಿತಿ ಬಂದಿರತಕ್ಕಂಥದ್ದು. ಕಾಜು ಕಟ್ಲಿ ವೆಜ್ ಅಲ್ಲ, ಅದು ನಾನ್ ವೆಜ್ ಎಂಬುದು ಬಹಿರಂಗವಾಗಿದೆ. ಗೋಡಂಬಿಯಿಂದ ತಯಾರಿಸುವ ಸಿಹಿ ತಿಂಡಿ ಬಗ್ಗೆ ವಿವಾದ ಕೇಳಿ ಬಂದಿರತಕ್ಕಂಥದ್ದು. ಇದು ಭಾರತೀಯ ಫೇಮಸ್ ಸ್ವೀಟ್ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಕಾಜು ಕಟ್ಲಿ ವೆಜ್ ಅಲ್ಲ, ನಾನ್ ವೆಜ್ ಎಂಬುದು ಬಹಿರಂಗವಾಗಿದೆ. ಗೋಡಂಬಿಯಿಂದ ತಯಾರಿಸುವ ಸಿಹಿ ತಿಂಡಿ ಬಗ್ಗೆ ವಿವಾದ ವ್ಯಕ್ತವಾಗಿರ್ತಕ್ಕಂಥದ್ದು. ಸಿಹಿ ತಿಂಡಿ ತಿನ್ನುವ ಪ್ರಿಯರಿಗೆ ಬಿಗ್ ಶಾಕ್ ದೊರಕಿರ್ತಕ್ಕಂಥದ್ದು. ಕಾಜು ಕಟ್ಲಿ ವೆಜ್ ಅಲ್ಲ, ನಾನ್ ವೆಜ್ ಎಂದು ವೈದ್ಯರು ಹೇಳಿಕೊಂಡಿರ್ತಕ್ಕಂಥದ್ದು. ಇದು ಭಾರತೀಯ ಫೇಮಸ್ ಸ್ವೀಟ್ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಕಾಜು ಕಟ್ಲಿ ವೆಜ್ ಅಲ್ಲ, ನಾನ್ ವೆಜ್ ಎಂಬುದು ಬಹಿರಂಗವಾಗಿದೆ. ಗೋಡಂಬಿಯಿಂದ ತಯಾರಿಸುವ ಸಿಹಿ ತಿಂಡಿ ಬಗ್ಗೆ ವಿವಾದ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಇದು ವೆಜ್ ಅಲ್ಲ, ನಾನ್ ವೆಜ್. ಸಿಹಿ ತಿಂಡಿ ತಿನ್ನುವ ಪ್ರಿಯರಿಗೆ ಶಾಕ್ ಕೂಡ ದೊರಕಿರ್ತಕ್ಕಂಥದ್ದು. ಯಾಕಂದ್ರೆ ಇದು ನಾನ್ ವೆಜ್ ಎಂದು ವ್ಯಕ್ತವಾಗ್ತಾ ಇದೆ. ಕಾಜು ಕಟ್ಲಿ ವೆಜ್ ಅಲ್ಲ, ನಾನ್ ವೆಜ್ ಎಂದು ವೈದ್ಯರು ಹೇಳಿಕೊಂಡಿರ್ತಕ್ಕಂಥದ್ದು. ಇದು ಭಾರತೀಯ ಫೇಮಸ್ ಸ್ವೀಟ್ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿಡ್ತಾ ಇದೆ. ಕಾಜು ಕಟ್ಲಿ ವೆಜ್ ಅಲ್ಲ, ಇದು ನಾನ್ ವೆಜ್ ಎಂದು ಬಹಿರಂಗವಾಗ್ತಾ ಇರತಕ್ಕಂಥದ್ದು. ವಿವಾದ ಕೂಡ ವ್ಯಕ್ತವಾಗ್ತಾ ಇದೆ. ಕಾಜು ಕಟ್ಲಿ ವೆಜ್ ಅಲ್ಲ, ಇದು ನಾನ್ ವೆಜ್ ಅಂತ ಸಿಹಿ ತಿಂಡಿ ಪ್ರಿಯರಿಗೆ ಒಂದು ಸ್ಫೋಟಕ ಮಾಹಿತಿ ದೊರಕಿರ್ತಕ್ಕಂಥದ್ದು. ಈಗಂತ ನಾವು ಹೇಳ್ತಾ ಇರೋದಲ್ಲ, ಇದು ಡಾಕ್ಟರ್ಸ್ಗಳೇ ಹೇಳ್ತಾ ಇರ್ತಕ್ಕಂಥದ್ದು. ಇದು ವೆಜ್ ಅಲ್ಲ, ನಾನ್ ವೆಜ್ ಎಂದು. ವಿವಾದಕ್ಕೆ ಕೇಂದ್ರ ಬಿಂದುವಾದ ಸಿಲ್ವರ್ ಪೇಪರ್ ಫಾಯಿಲ್. ಪ್ರಾಣಿ ಉತ್ಪನ್ನದಿಂದ ತಯಾರಿಸುವ ಸಿಲ್ವರ್ ಪೇಪರ್. ಈ ಸಿಲ್ವರ್ ಪೇಪರ್ನ ಕಾಜು ಕಟ್ಲಿ ಮೇಲೆ ಅಂಟಿಸಲಾಗುತ್ತೆ. ಹೀಗಾಗಿ ಇದು ನಾನ್ ವೆಜ್ ಎನ್ನುತ್ತಿರುವ FSSAI ಮಂಡಳಿ. ವಿವಾದಕ್ಕೆ ಕೇಂದ್ರ ಬಿಂದುವಾದ ಸಿಲ್ವರ್ ಪೇಪರ್ ಫಾಯಿಲ್. ಕಾಜು ಕಟ್ಲಿ ವೆಜ್ ಅಲ್ಲ, ನಾನ್ ವೆಜ್ ಎಂದು ವೈದ್ಯರು ಹೇಳಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ನೋಡೋದಾದ್ರೆ, ಆ ಕಾಜು ಕಟ್ಲಿ ಮೇಲೆ ಅಂಟಿಸ್ತಾರಲ್ಲ ಸಿಲ್ವರ್ ಫಾಯಿಲ್, ಅದು ಪ್ರಾಣಿಗಳ ಒಂದು ಅಂಗದಿಂದ ತಯಾರಿಸಲಾಗುತ್ತೆ ಎಂದು ಹೇಳಿಕೊಂಡಿರ್ತಾರೆ. ಕಾಜು ಕಟ್ಲಿ, ಗೋಡಂಬಿ ಪೇಸ್ಟ್, ಸಕ್ಕರೆ ಮತ್ತು ತುಪ್ಪದಿಂದ ತಯಾರಿಸಿ ಸಿಹಿ ತಿಂಡಿ. ಭಾರತೀಯ ಹಬ್ಬಗಳು ಮತ್ತು ಆಚರಣೆಗಳಲ್ಲಿ ಈ ಸಿಹಿ ತಿನಿಸು ಪ್ರಧಾನವಾಗಿದೆ. ಅಷ್ಟೇ ಅಲ್ಲ, US ಬೋರ್ಡ್ ಪ್ರಮಾಣೀಕೃತ ಒಂದು ಹೆಮಟಾಲಜಿಸ್ಟ್ ಆಂಕೋಲಾಜಿಸ್ಟ್ ಡಾಕ್ಟರ್ ರವಿ ಕೆ ಗುಪ್ತಾ ಅವರ ವೈರಲ್ ಆದ ವಿಡಿಯೋ ಪ್ರಕಾರ ಕಾಜು ಕಟ್ಲಿ ಮಾಂಸಾಹಾರಿ ಎಂದು ಹೇಳಲಾಗುತ್ತಿದೆ. ಇದಕ್ಕೆ ಕಾರಣ ಆ ಕಾಜು ಕಟ್ಲಿ ಮೇಲೆ ಅಂಟಿಸಲಾಗಿರ್ತಕ್ಕಂಥ ಫಾಯಿಲ್ ಪೇಪರ್ ಪ್ರಾಣಿಗಳ ಅಂಗಾಂಗದಿಂದ ತಯಾರಿಸಲಾಗುತ್ತೆ ಅಂತಕ್ಕಂಥ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇರ್ತಕ್ಕಂಥದ್ದು.